ಹಾಗಾಗಿ ಈ ಬಿಲ್ನ ನಾವು ವಿರೋಧಿಸ್ತೀವಿ ಅಂತ ಹೇಳ್ತಾ ಈ ಬಿಲ್ನ ಸಿದ್ದರಾಮಯ್ಯ ಅವರು ತಗೊಂಡೇಬೇಕು, ವಾಪಸ್ಸು ಇಲ್ಲ ಅಂತ ಒಂದು ಮುಖ್ಯವಾದ ಪ್ರತಿಭಟನೆ ನಂಬ್ಕೊಳ್ತೀನಿ ಅಂತ ಹೇಳ್ತಾ ಬಿಲ್ನ ಅರಿತಾ ಇದ್ದೀವಿ. ರಾಜ್ಯ ಸರ್ಕಾರ ಒಂದು ವಿಧೇಯಕನ ಅಂಗೀಕಾರ ಮಾಡಿ ಕಾನೂನು ಮುಖಾಂತರ ಜಾರಿಗೆ ತರ್ತಾ ಇದ್ದಾರೆ. ಆ ವಿಧೇಯಕಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ. ಹೇಟ್ ಸ್ಪೀಚು ಮತ್ತು ಹೇಟ್ ವಿಷಯದಲ್ಲಿ ಏನು ಈ ಒಂದು ವಿಧೇಯಕನ ತರ್ತಾ ಇದ್ದಾರೆ, ಇದಕ್ಕೆ ಸ್ಪಷ್ಟೀಕರಣ ಇಲ್ಲ. ಇದಕ್ಕೆ ಒಂಥರ ಯಾವ ಥರ ರೀತಿಯಲ್ಲಿ ಇವ್ರು ತಂದಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಯಾರನ್ನ ಅವ್ರು ಯಾರ್ಯಾರನ್ನ ಈ ಕಡೆ ಐಡೆಂಟಿಫೈ ಮಾಡಿಬಿಟ್ಟು ಸಂಘ ಸಂಸ್ಥೆಗಳಿಗೆ ಅಂತ ಯಾರಿಗೆ ಅಂತ ಅವ್ರ ಮನಸ್ಸಲ್ಲಿದೆ ಅದು ಗೊತ್ತದು. ಆ ವಿಷಯನ ತಗೊಂಡ್ಬಿಟ್ಟು ಇವತ್ತು ಈ ವಿಧೇಯಕನ ತೊಗೊಂಬಂದಿದ್ದಾರೆ. ಅಲ್ಲಿ ನಾಳೆ ಆಕಸ್ಮಿಕ ನಮ್ಮ ಸರ್ಕಾರ ಬಂದರೆ ಇದನ್ನೇ ಅವ್ರಿಗೆ ತಿರುಗ್ಬಾಣ ಆದರೆ ಅವ್ರಿಗೆ ಕಷ್ಟ ಆಗತ್ತೆ. ಅದು ಈ ವಿಧೇಯಕಕ್ಕೆ ನಾವು ವಿರೋಧ ಮಾಡಿ, ಯಾಕಂದರೆ ಇದು ಸಂವಿಧಾನ ವಿರೋಧವಾಗಿದೆ ಇದು. ಸೊ ಹಾಗಾಗಿ ಇವತ್ತೊಂದು ಪ್ರತಿಭಟನೆ ನಂಬಿಕೊಂಡು ಈ ವಿಧೇಯಕನ ರಾಜ್ಯಪಾಲರು ಅಂಗೀಕಾರ ಮಾಡಬಾರ್ದು ಅಂತೇಳಿ ಇವತ್ತು ತಾಲೂಕು ಕಚೇರಿಗೆ ಬಂದು ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ದೇಶದಲ್ಲಿ ನಾವು ನಮ್ಮ ಯಾವ ಧರ್ಮನ ಸ್ವೀಕಾರ ಮಾಡಬೇಕು, ಮಾತಾಡೋಕ್ಕೂ ಸ್ವಾತಂತ್ರ್ಯ ಎಲ್ಲನೂ ಕೂಡ ಸಂವಿಧಾನದಲ್ಲಿ ಕೊಟ್ಟಿದೆ. ಪ್ರತಿಯೊಂದನ್ನು ನಾವೀಗ ಸಂವಿಧಾನನ ರಕ್ಷಣೆ ತೊಗೊಂಡು ಇದನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಕಾನೂನು ಹೋರಾಟಕ್ಕೆ